ಕೊನೆಗೂ ಅಂದರೆ 17 ವರ್ಷಗಳ ಅವಿರತ ಹೋರಾಟದ ಫಲ ಅನ್ನುವಂತೆ ಉಗ್ರ ಪಾತಕಿ ಮುಂಬೈ ದಾಳಿ ಸಂಚುಕೋರ ರಾಣಾ ಭಾರತಕ್ಕೆ ಗಡೀಪಾರಾಗಿದ್ದಾಯಿತು. ಇದೀಗ ಭಾರತದ ಜೈಲು ಸೇರಿದ್ದಾಯಿತು. ಜೈಲು ಅಂತಂದರೆ ಭಾರತದ ಜೈಲಿಗೆ ಸೇರಿದ್ದಾಯಿತು. ಎನ್ಐಎ ಕಸ್ಟಡಿಯಲ್ಲಿದ್ದಾರೀಗ. ಇವನಷ್ಟೇ ಡೇಂಜರಸ್ ಅನಿಸಿದ ಮತ್ತೋರ್ವ ಟೆರರಿಸ್ಟ್ ಡೇವಿಡ್ ಕೋಲ್ಮನ್ ಹೆಡ್ಲಿ ಅಮೆರಿಕದ ಜೈಲಲ್ಲಿ ಕುಳಿತಿದ್ದಾನೆ. ಇವನ ಗಡೀಪಾರು ಯಾವಾಗ ಅನ್ನೋದೇ ಈಗಿನ ಪ್ರಶ್ನೆ. ಒಂದು ವರದಿದೆ, ನೋಡ್ಕೊಂಬನ್ನಿ. ರಾಣಾ ಆಯ್ತು, ಹೆಡ್ಲಿ ಟಾರ್ಗೆಟ್ ಯಾವಾಗ? ನಟೋರಿಯಸ್ ಉಗ್ರ ಕ್ರಿಮಿ ಡೇವಿಡ್ ಹೆಡ್ಲಿ ಕಡೆಗೂ ಮುಂಬೈ ದಾಳಿ ಸಂಚುಕೋರ ತಹವೂರ್ ರಾಣಾಗೆ ಹೆಡೆಮುರಿ ಕಟ್ಟಿದೆ ಭಾರತ. ಅಮೆರಿಕಾದಿಂದ ಗಡೀಪಾರಾದ ರಾಣಾನನ್ನ ಭಾರತಕ್ಕೆ ಕರೆತರೋದ್ರಲ್ಲಿ ಯಶಸ್ವಿಯಾದ ಬೆನ್ನಲ್ಲೇ ಇದೀಗ ಎಲ್ಲರ ಕಣ್ಣು ಬಿದ್ದಿದ್ದು ಮತ್ತೋರ್ವ ಸಂಚುಕೋರ ಡೇವಿಡ್ ಕೋಲ್ಮನ್ ಹೆಡ್ಲಿ ಮೇಲೆ. ಅಂದ್ರೆ ಹೆಡ್ಲಿಯನ್ನ ಕೂಡ ಭಾರತಕ್ಕೆ ಕರೆತರೋದು ಯಾವಾಗ? ಇದೇ ಈಗ ಎಲ್ಲರನ್ನ ಕಾಡ್ತಾ ಇರುವ ಪ್ರಶ್ನೆ. ಹಾಗೆ ನೋಡಿದ್ರೆ ಮುಂಬೈ ದಾಳಿ ಹಿಂದಿನ ಪ್ರಮುಖ ರೂವಾರಿಗಳಲ್ಲಿ ಒಬ್ಬ ಈ ತಹವೂರ್ ರಾಣಾ. ಇವನಷ್ಟೇ ದಾಳಿ ಸೂತ್ರಧಾರಿ ಡೇವಿಡ್ ಕೋಲ್ಮನ್ ಹೆಡ್ಲಿ. ಇಡೀ ಮುಂಬೈ ದಾಳಿ ಬಗ್ಗೆ ಮಾಸ್ಟರ್ ಪ್ಲಾನ್ ರೂಪಿಸಿ ಉಗ್ರ ಹಫೀಜ್ ಸಯೀದ್ಗೆ ಹಸ್ತಾಂತರ ಮಾಡಿದ್ದೆ ಈ ಡೆಡ್ಲಿ ಹೆಡ್ಲಿ. ಈಗೇನು ಅಮೆರಿಕಾದಲ್ಲಿ ಕಾನೂನು ಸಮರ ಗೆದ್ದ ಭಾರತ ರಾಣನನ್ನ ಭೇಟಿಯಾಡಿದೆ. ಆದ್ರೆ ಇಷ್ಟು ಸುಲಭ ಅಲ್ಲ ಈ ಹೆಡ್ಲಿಯನ್ನ ಕೂಡ ಭಾರತಕ್ಕೆ ಕರೆತರುವ ಸಾಹಸ. ಅಷ್ಟರ ಮಟ್ಟಿಗೆ ಅಮೆರಿಕಾದಲ್ಲಿ ಕಾನೂನು ಗೋಜಲುಗಳನ್ನ ಬಿಡಿಸಿ ತರಬೇಕಾಗಿದೆ ಇಂಡಿಯಾ. ಅಷ್ಟಕ್ಕೂ ಈ ಹೆಡ್ಲಿ ಯಾರು ಅನ್ನೋ ಬಗ್ಗೆ ನೋಟ ಹರಿಸಿದ್ರೆ ಕಾಣಸಿಗುತ್ತೆ ಅಚ್ಚರಿ ಅಂಶಗಳು. ಪಾಕ್ ಮೂಲದ ಅಮೆರಿಕನ್ ಈ ಡೇವಿಡ್ ಕೋಲ್ಮನ್ ಹೆಡ್ಲಿ. ಇವನ ತಂದೆ ಪಾಕ್ ಮೂಲದವನಾದ್ರೆ ತಾಯಿ ಅಮೆರಿಕನ್ ಅವರು. ಪಾಕ್ ಮಿಲಿಟರಿ ಶಾಲೆಯಲ್ಲಿ ಓದುವಾಗಲೇ ಈತನಿಗೆ ರಾಣಾ ಸಂಪರ್ಕ ಸಿಕ್ಕಿತ್ತು. ಆನಂತರ ಇವರ ಸ್ನೇಹ ಇಲ್ಲಿವರೆಗೂ ಬಂದು ನಿಂತಿದೆ. ಇಷ್ಟರಲ್ಲಿ ಇಬ್ಬರ ಕೈಗಳಾಗಿದ್ದು ರಕ್ತ ಸಿಕ್ತ ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆ ಜೊತೆ ಗುರುತಿಸಿಕೊಂಡ ಹೆಡ್ಲಿ ಮುಂಬೈ ದಾಳಿಗೆ ಸಕಲ ರೀತಿ ನೆರವು ಕೊಟ್ಟ ಆರೋಪ ಎದುರಿಸಿದ್ದಾನೆ. ಅಮೆರಿಕ ಕೋರ್ಟ್ನಲ್ಲಿ ಮುಂಬೈ ದಾಳಿಯಲ್ಲಿನ ತನ್ನ ಪಾತ್ರದ ಜೊತೆ ರಾಣಾ ಕೈವಾಡವಿರುವ ಬಗ್ಗೆ ಒಪ್ಪಿಕೊಂಡಿದ್ದಾನೆ ಈ ಹೆಡ್ಲಿ. ಇದೇ ರಾಣಾ ಭಾರತಕ್ಕೆ ಗಡೀಪಾರಾಗೋಕೆ ಪ್ರಮುಖ ಕಾರಣ. ಪತ್ರಿಕಾ ಕಚೇರಿ ಮೇಲೆ ದಾಳಿ ಪಾತ್ರ, ಉಗ್ರವಾದ ಕೇಸ್ಗಳಲ್ಲಿ ಶಿಕ್ಷೆ, ಅಮೆರಿಕ ಜೈಲಲ್ಲಿ 35 ವರ್ಷ ಶಿಕ್ಷೆ. ಮುಂಬೈ ದಾಳಿ ಅಲ್ಲದೆ ಫ್ರಾನ್ಸ್ ಪತ್ರಿಕೆ ಕಚೇರಿ ಮೇಲೆ ದಾಳಿ ನಡೆದ ಹಿಂದೆಯೂ ಕೂಡ ತನ್ನ ಪಾತ್ರವಿದೆ ಅನ್ನೋದನ್ನ ಕೋರ್ಟ್ನಲ್ಲಿ ಒಪ್ಪಿಕೊಂಡಿದ್ದಾನೆ ಈತ. ಉಗ್ರವಾದ ಸಂಬಂಧಿತ ಕ್ರಿಮಿನಲ್ ಕೇಸ್ಗಳಲ್ಲಿ ಶಿಕ್ಷೆಗೊಳಗಾಗಿರುವ ಈ ಹೆಡ್ಲಿ ಅಮೆರಿಕ ಜೈಲಿನಲ್ಲಿ 35 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಈತನ ತಂದೆ ದಾವೂದ್ ಸಯೀದ್ ಗಿಲಾನಿ ಪಾಕ್ನಲ್ಲಿ ಪ್ರಮುಖ ರಾಜತಾಂತ್ರಿಕ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ರಾಣಾ ಭಾರತಕ್ಕೆ ಭೇಟಿ ಕೊಟ್ಟಾಗ ಹಳೆ ಮಿತ್ರ ಹೆಡ್ಲಿ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾನೆ. ದಾಳಿ ಸಂದರ್ಭದಲ್ಲಿ ಹೆಡ್ಲಿಗೆ ರಾಣಾ 231 ಸಲ ಕಾಂಟ್ಯಾಕ್ಟ್ಗೆ ಬಂದಿದ್ದಾನೆ. ದಾಳಿಗೂ ಮುನ್ನ ಅಂತಿಮ ಭೇಟಿ ಸಂದರ್ಭದಲ್ಲಿ 66 ಬಾರಿ ಕರೆ ಮಾಡಿದ್ರು. ದಾಳಿ ಬಳಿಕ ಕೆನಡಾಗೆ ತೆರಳಿದ ಡೆಡ್ಲಿ ಅಲ್ಲೇ ನೆಲೆಸಿದ್ದ. 2009ರಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾದ ಆರೋಪದಲ್ಲಿ ಈತ ಚಿಕಾಗೋದಲ್ಲಿ ರಾಣಾ ಜೊತೆಯೇ ಅರೆಸ್ಟ್ ಆಗಿದ್ದ. ಬಳಿಕ ಅಮೆರಿಕಾಗೆ ಗಡೀಪಾರಾಗಿ ಅಲ್ಲೇ ಜೈಲಲ್ಲಿ ಕುಳಿತಿದ್ದಾನೆ ಈ ಹೆಡ್ಲಿ. ಕೊನೆಗೂ ಅಂದರೆ 17 ವರ್ಷಗಳ ಅವಿರತ ಹೋರಾಟದ ಫಲ ಅನ್ನುವಂತೆ ಉಗ್ರ ಪಾತಕಿ ಮುಂಬೈ ದಾಳಿ ಸಂಚುಕೋರ ರಾಣಾ ಭಾರತಕ್ಕೆ ಗಡೀಪಾರಾಗಿದ್ದಾಯಿತು. ಇದೀಗ ಭಾರತದ ಜೈಲು ಸೇರಿದ್ದಾಯಿತು. ಜೈಲು ಅಂತಂದರೆ ಭಾರತದ ಜೈಲಿಗೆ ಸೇರಿದ್ದಾಯಿತು. ಎನ್ಐಎ ಕಸ್ಟಡಿಯಲ್ಲಿದ್ದಾರೀಗ. ಇವನಷ್ಟೇ ಡೇಂಜರಸ್ ಅನಿಸಿದ ಮತ್ತೋರ್ವ ಟೆರರಿಸ್ಟ್ ಡೇವಿಡ್ ಕೋಲ್ಮನ್ ಹೆಡ್ಲಿ ಅಮೆರಿಕದ ಜೈಲಲ್ಲಿ ಕುಳಿತಿದ್ದಾನೆ. ಇವನ ಗಡೀಪಾರು ಯಾವಾಗ ಅನ್ನೋದೇ ಈಗಿನ ಪ್ರಶ್ನೆ. ಒಂದು ವರದಿದೆ, ನೋಡ್ಕೊಂಬನ್ನಿ. ರಾಣಾ ಆಯ್ತು, ಹೆಡ್ಲಿ ಟಾರ್ಗೆಟ್ ಯಾವಾಗ? ನಟೋರಿಯಸ್ ಉಗ್ರ ಕ್ರಿಮಿ ಡೇವಿಡ್ ಹೆಡ್ಲಿ ಕಡೆಗೂ ಮುಂಬೈ ದಾಳಿ ಸಂಚುಕೋರ ತಹವೂರ್ ರಾಣಾಗೆ ಹೆಡೆಮುರಿ ಕಟ್ಟಿದೆ ಭಾರತ. ಅಮೆರಿಕಾದಿಂದ ಗಡೀಪಾರಾದ ರಾಣಾನನ್ನ ಭಾರತಕ್ಕೆ ಕರೆತರೋದ್ರಲ್ಲಿ ಯಶಸ್ವಿಯಾದ ಬೆನ್ನಲ್ಲೇ ಇದೀಗ ಎಲ್ಲರ ಕಣ್ಣು ಬಿದ್ದಿದ್ದು ಮತ್ತೋರ್ವ ಸಂಚುಕೋರ ಡೇವಿಡ್ ಕೋಲ್ಮನ್ ಹೆಡ್ಲಿ ಮೇಲೆ. ಅಂದ್ರೆ ಹೆಡ್ಲಿಯನ್ನ ಕೂಡ ಭಾರತಕ್ಕೆ ಕರೆತರೋದು ಯಾವಾಗ? ಇದೇ ಈಗ ಎಲ್ಲರನ್ನ ಕಾಡ್ತಾ ಇರುವ ಪ್ರಶ್ನೆ. ಹಾಗೆ ನೋಡಿದ್ರೆ ಮುಂಬೈ ದಾಳಿ ಹಿಂದಿನ ಪ್ರಮುಖ ರೂವಾರಿಗಳಲ್ಲಿ ಒಬ್ಬ ಈ ತಹವೂರ್ ರಾಣಾ. ಇವನಷ್ಟೇ ದಾಳಿ ಸೂತ್ರಧಾರಿ ಡೇವಿಡ್ ಕೋಲ್ಮನ್ ಹೆಡ್ಲಿ.
ಇಡೀ ಮುಂಬೈ ದಾಳಿ ಬಗ್ಗೆ ಮಾಸ್ಟರ್ ಪ್ಲಾನ್ ರೂಪಿಸಿ ಉಗ್ರ ಹಫೀಜ್ ಸಯೀದ್ಗೆ ಹಸ್ತಾಂತರ ಮಾಡಿದ್ದೆ ಈ ಡೆಡ್ಲಿ ಹೆಡ್ಲಿ. ಈಗೇನು ಅಮೆರಿಕದಲ್ಲಿ ಕಾನೂನು ಸಮರ ಗೆದ್ದ ಭಾರತ ರಾಣನನ್ನ ಭೇಟಿಯಾಡಿದೆ. ಆದ್ರೆ ಇಷ್ಟು ಸುಲಭ ಅಲ್ಲ ಈ ಹೆಡ್ಲಿಯನ್ನ ಕೂಡ ಭಾರತಕ್ಕೆ ಕರೆತರುವ ಸಾಹಸ. ಅಷ್ಟರ ಮಟ್ಟಿಗೆ ಅಮೆರಿಕದಲ್ಲಿ ಕಾನೂನು ಗೋಜಲುಗಳನ್ನ ಬಿಡಿಸಿ ತರಬೇಕಾಗಿದೆ ಇಂಡಿಯಾ. ಅಷ್ಟಕ್ಕೂ ಈ ಹೆಡ್ಲಿ ಯಾರು ಅನ್ನೋ ಬಗ್ಗೆ ನೋಟ ಹರಿಸಿದ್ರೆ ಕಾಣಸಿಗುತ್ತೆ ಅಚ್ಚರಿ ಅಂಶಗಳು. ಪಾಕ್ ಮೂಲದ ಅಮೆರಿಕನ್ ಈ ಡೇವಿಡ್ ಕೋಲ್ಮನ್ ಹೆಡ್ಲಿ. ಇವನ ತಂದೆ ಪಾಕ್ ಮೂಲದವನಾದ್ರೆ ತಾಯಿ ಅಮೆರಿಕನ್ ಅವರು. ಪಾಕ್ ಮಿಲಿಟರಿ ಶಾಲೆಯಲ್ಲಿ ಓದುವಾಗಲೇ ಈತನಿಗೆ ರಾಣಾ ಸಂಪರ್ಕ ಸಿಕ್ಕಿತ್ತು. ಆನಂತರ ಇವರ ಸ್ನೇಹ ಇಲ್ಲಿವರೆಗೂ ಬಂದು ನಿಂತಿದೆ. ಇಷ್ಟರಲ್ಲಿ ಇಬ್ಬರ ಕೈಗಳಾಗಿದ್ದು ರಕ್ತ ಸಿಕ್ತ ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆ ಜೊತೆ ಗುರುತಿಸಿಕೊಂಡ ಹೆಡ್ಲಿ ಮುಂಬೈ ದಾಳಿಗೆ ಸಕಲ ರೀತಿ ನೆರವು ಕೊಟ್ಟ ಆರೋಪ ಎದುರಿಸಿದ್ದಾನೆ. ಅಮೆರಿಕ ಕೋರ್ಟ್ನಲ್ಲಿ ಮುಂಬೈ ದಾಳಿಯಲ್ಲಿನ ತನ್ನ ಪಾತ್ರದ ಜೊತೆ ರಾಣಾ ಕೈವಾಡವಿರುವ ಬಗ್ಗೆ ಒಪ್ಪಿಕೊಂಡಿದ್ದಾನೆ ಈ ಹೆಡ್ಲಿ. ಇದೇ ರಾಣಾ ಭಾರತಕ್ಕೆ ಗಡೀಪಾರಾಗೋಕೆ ಪ್ರಮುಖ ಕಾರಣ. ಪತ್ರಿಕಾ ಕಚೇರಿ ಮೇಲೆ ದಾಳಿ ಪಾತ್ರ, ಉಗ್ರವಾದ ಕೇಸ್ಗಳಲ್ಲಿ ಶಿಕ್ಷೆ, ಅಮೆರಿಕ ಜೈಲಲ್ಲಿ 35 ವರ್ಷ ಶಿಕ್ಷೆ. ಮುಂಬೈ ದಾಳಿ ಅಲ್ಲದೆ ಫ್ರಾನ್ಸ್ ಪತ್ರಿಕೆ ಕಚೇರಿ ಮೇಲೆ ದಾಳಿ ನಡೆದ ಹಿಂದೆಯೂ ಕೂಡ ತನ್ನ ಪಾತ್ರವಿದೆ ಅನ್ನೋದನ್ನ ಕೋರ್ಟ್ನಲ್ಲಿ ಒಪ್ಪಿಕೊಂಡಿದ್ದಾನೆ ಈತ. ಉಗ್ರವಾದ ಸಂಬಂಧಿತ ಕ್ರಿಮಿನಲ್ ಕೇಸ್ಗಳಲ್ಲಿ ಶಿಕ್ಷೆಗೊಳಗಾಗಿರುವ ಈ ಹೆಡ್ಲಿ ಅಮೆರಿಕ ಜೈಲಿನಲ್ಲಿ 35 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಈತನ ತಂದೆ ದಾವೂದ್ ಸಯೀದ್ ಗಿಲಾನಿ ಪಾಕ್ನಲ್ಲಿ ಪ್ರಮುಖ ರಾಜತಾಂತ್ರಿಕ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ರಾಣಾ ಭಾರತಕ್ಕೆ ಭೇಟಿ ಕೊಟ್ಟಾಗ ಹಳೆ ಮಿತ್ರ ಹೆಡ್ಲಿ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾನೆ. ದಾಳಿ ಸಂದರ್ಭದಲ್ಲಿ ಹೆಡ್ಲಿಗೆ ರಾಣಾ 231 ಸಲ ಕಾಂಟ್ಯಾಕ್ಟ್ಗೆ ಬಂದಿದ್ದಾನೆ. ದಾಳಿಗೂ ಮುನ್ನ ಅಂತಿಮ ಭೇಟಿ ಸಂದರ್ಭದಲ್ಲಿ 66 ಬಾರಿ ಕರೆ ಮಾಡಿದ್ರು. ದಾಳಿ ಬಳಿಕ ಕೆನಡಾಗೆ ತೆರಳಿದ ಡೆಡ್ಲಿ ಅಲ್ಲೇ ನೆಲೆಸಿದ್ದ. 2009ರಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾದ ಆರೋಪದಲ್ಲಿ ಈತ ಚಿಕಾಗೋದಲ್ಲಿ ರಾಣಾ ಜೊತೆಯೇ ಅರೆಸ್ಟ್ ಆಗಿದ್ದ. ಬಳಿಕ ಅಮೆರಿಕಾಗೆ ಗಡೀಪಾರಾಗಿ ಅಲ್ಲೇ ಜೈಲಲ್ಲಿ ಕುಳಿತಿದ್ದಾನೆ ಈ ಹೆಡ್ಲಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್.ಎಲ್.ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್.ಎಲ್.ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.